ಇನ್ನು ಪಹಲ್ಗಾಮ್ ನರಮೇಧ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೋದಿ ಸರ್ಕಾರ ಭದ್ರತೆ ಕೊಡದ ಕಾರಣ ಜನರ ಕೊಲೆಯಾಗಿದೆ. ಸರ್ಕಾರ, ಮಿಲಿಟರಿ ಯಾರು ಜನರಿಗೆ ಸಹಕಾರ ಕೊಟ್ಟಿಲ್ಲ. ಏಪ್ರಿಲ್ 17ನೇ ತಾರೀಕು ಮೋದಿ ಕಾಶ್ಮೀರಕ್ಕೆ ಹೋಗೋರಿದ್ರು. ಆದರೆ ಬೇಹುಗಾರಿಕೆ ಗುಪ್ತಚರದವರು ಹೋಗಬೇಡಿ ಅಂತ ಹೇಳಿದರು. ಕಾಶ್ಮೀರಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಪ್ರವಾಸ ರದ್ದು ಮಾಡಿಸಿದರು. ಇದೆಲ್ಲ ಮೋದಿ ಗೊತ್ತಿತ್ತು, ಹಾಗಿದ್ರು ಯಾಕೆ ಹೇಳಲಿಲ್ಲ? ಇದನ್ನ ಯಾರು ಹೇಳಿದ್ದಾರೆ ನೋಡಿ, ನೀವೇ ಹೇಳಿ. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ. ಇನ್ನು ಪಹಲ್ಗಾಮ್ ನರಮೇಧ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೋದಿ ಸರ್ಕಾರ ಭದ್ರತೆ ಕೊಡದ ಕಾರಣ ಜನರ ಕೊಲೆಯಾಗಿದೆ. ಸರ್ಕಾರ, ಮಿಲಿಟರಿ ಯಾರು ಜನರಿಗೆ ಸಹಕಾರ ಕೊಟ್ಟಿಲ್ಲ. ಏಪ್ರಿಲ್ 17ನೇ ತಾರೀಕು ಮೋದಿ ಕಾಶ್ಮೀರಕ್ಕೆ ಹೋಗೋರಿದ್ರು. ಆದರೆ ಬೇಹುಗಾರಿಕೆ ಗುಪ್ತಚರದವರು ಹೋಗಬೇಡಿ ಅಂತ ಹೇಳಿದರು. ಕಾಶ್ಮೀರಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಪ್ರವಾಸ ರದ್ದು ಮಾಡಿಸಿದರು. ಇದೆಲ್ಲ ಮೋದಿ ಗೊತ್ತಿತ್ತು, ಹಾಗಿದ್ರು ಯಾಕೆ ಹೇಳಲಿಲ್ಲ? ಇದನ್ನ ಯಾರು ಹೇಳಿದ್ದಾರೆ ನೋಡಿ, ನೀವೇ ಹೇಳಿ. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ. ಇನ್ನು ಪಹಲ್ಗಾಮ್ ನರಮೇಧ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೋದಿ ಸರ್ಕಾರ ಭದ್ರತೆ ಕೊಡದ ಕಾರಣ ಜನರ ಕೊಲೆಯಾಗಿದೆ. ಸರ್ಕಾರ, ಮಿಲಿಟರಿ ಯಾರು ಜನರಿಗೆ ಸಹಕಾರ ಕೊಟ್ಟಿಲ್ಲ. ಏಪ್ರಿಲ್ 17ನೇ ತಾರೀಕು ಮೋದಿ ಕಾಶ್ಮೀರಕ್ಕೆ ಹೋಗೋರಿದ್ರು. ಆದರೆ ಬೇಹುಗಾರಿಕೆ ಗುಪ್ತಚರದವರು ಹೋಗಬೇಡಿ ಅಂತ ಹೇಳಿದರು. ಕಾಶ್ಮೀರಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಪ್ರವಾಸ ರದ್ದು ಮಾಡಿಸಿದರು. ಇದೆಲ್ಲ ಮೋದಿ ಗೊತ್ತಿತ್ತು, ಹಾಗಿದ್ರು ಯಾಕೆ ಹೇಳಲಿಲ್ಲ? ಇದನ್ನ ಯಾರು ಹೇಳಿದ್ದಾರೆ ನೋಡಿ, ನೀವೇ ಹೇಳಿ. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ
ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ. ಇನ್ನು ಪಹಲ್ಗಾಮ್ ನರಮೇಧ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೋದಿ ಸರ್ಕಾರ ಭದ್ರತೆ ಕೊಡದ ಕಾರಣ ಜನರ ಕೊಲೆಯಾಗಿದೆ. ಸರ್ಕಾರ, ಮಿಲಿಟರಿ ಯಾರು ಜನರಿಗೆ ಸಹಕಾರ ಕೊಟ್ಟಿಲ್ಲ. ಏಪ್ರಿಲ್ 17ನೇ ತಾರೀಕು ಮೋದಿ ಕಾಶ್ಮೀರಕ್ಕೆ ಹೋಗೋರಿದ್ರು, ಆದರೆ ಬೇಹುಗಾರಿಕೆ ಗುಪ್ತಚರದವರು ಹೋಗಬೇಡಿ ಅಂತ ಹೇಳಿದರು. ಕಾಶ್ಮೀರಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಪ್ರವಾಸ ರದ್ದು ಮಾಡಿಸಿದ್ರು. ಇದೆಲ್ಲ ಮೋದಿ ಗೊತ್ತಿತ್ತು, ಹಾಗಿದ್ರು ಯಾಕೆ ಹೇಳಲಿಲ್ಲ? ಇದನ್ನು ಯಾರು ಹೇಳಿದ್ದಾರೆ ನೋಡಿ, ನೀವೇ ಹೇಳಿ. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ.